ಅಧ್ಯಾಯ 8. ಶುಂಭಾದಿ ದೈತ್ಯ ಸಂಹಾರೆ ಜಂಬಾಸುರ ನಿಷೂದಿನಿ ಸದಾ ದುಷ್ಟಹರೆ ದೇವಿ ಜಗನ್ಮಾತರ್ ನಮೋಸ್ತುತೆ. ದೇವಿಯು ಪಾರ್ವತಿ ರೂಪವನ್ನು ತಾಳಿದ ನಂತರ ಕೆಲವು ಕಾಲ ದೈತ್ಯರ ಹಿಂಸೆ ತಗ್ಗಿತು. ಆದರೆ ಕೆಲವರು ಮಾತ್ರ ದೇವತಾ ಸಮೂಹದ ಮೇಲೆ ಸೇಡು ತೀರಿಸಿಕೊಳ್ಳಲು ಅವಕಾಶವನ್ನೇ ಕಾಯುತ್ತಿದ್ದರು. ಶುಂಭ ನಿಶುಂಭರೆಂಬ ದೈತ್ಯರು ಸಮಯ ಕಾದು ದೇವತೆಗಳ ರಾಜ್ಯವನ್ನು ಅಪಹರಿಸಿ ದೇವೇಂದ್ರನ ಸಿಂಹಾಸನವನ್ನು ಆಕ್ರಮಿಸಿದರು. ಅವರಿಗೆ ಬ್ರಹ್ಮದೇವನ ವರವಿತ್ತು. ಮೂರ್ಖರಾದ ಅವರು ದೇವಿಯ ಮಹಾತ್ಮೆಯನ್ನು ಮರೆತವರಾಗಿ ತಮಗೆ ಸ್ತ್ರೀಯಿಂದ ಮಾತ್ರ ಸಾವು ಬರಲಿ ಎಂದು ವರಬೇಡಿದ್ದರು. ದೇವತೆಗಳು ಹಿಮಾಚಲಕ್ಕೆ ತೆರಳಿ ದಾನವರ ಕಾಟವನ್ನು ದೇವಿಯಲ್ಲಿ ನಿವೇದಿಸಿಕೊಂಡರು. ಹೇ ಮಹಾದೇವಿ, ಶಿವೆ, ಭವಾನಿ, ಅಂಬಿಕೆ, ಮಧುಕೈಟವ ಸಂಹಾರೆ, ಮಹಿಷಾಸುರ ಮರ್ದಿನಿ, ವಿಶ್ವವಂದಿತೆ, ನಿನಗೆ ವಂದನೆಗಳು. ನಮಗೆ ತೊಂದರೆ ಒದಗಿದೆ, ಈಗ ನಮ್ಮನ್ನು ರಕ್ಷಿಸು ಎಂದರು. ಪಾರ್ವತಿಯು, ಮಕ್ಕಳೇ, ನಿಮಗೆ ಬಂದ ತೊಂದರೆ ಏನು ಎನ್ನಲು ಶುಂಭ ನಿಶುಂಭ ದೈತ್ಯರಿಂದ ದೇವತೆಗಳಿಗೆ ಅಷ್ಟದಿಕ್ಪಾಲಕರಿಗಾದ ಸ್ಥಾನಭಂಗ, ಅವಮಾನ, ಇಂದ್ರನಿಗೆ ರಾಜ್ಯಭಂಗ ಇತ್ಯಾದಿಗಳನ್ನು ಅವರು ಹೇಳಿಕೊಂಡರು. ದೇವತೆಗಳ ಮೊರೆಯನ್ನಾಲಿಸಿದ ಪಾರ್ವತಿಯು ಸುಂದರ ಸ್ತ್ರೀರೂಪ ತಾಳಿ ನಿಂತಳು. ಚಂಡ ಮುಂಡ ಎಂಬ ಶುಂಭ ನಿಶುಂಭರ ಸಹಚರರು ಅಲ್ಲಿಗೆ ಬಂದರು. ಅವರು ಈ ಸುಂದರ ರೂಪ ನೋಡಿ ಬೆರಗಾದರು. ಕೂಡಲೇ ಶುಂಭಾಸುರನ ಬಳಿಗೆ ತೆರಳಿ ಆ ರೂಪವನ್ನು ವರ್ಣಿಸಿದರು. ಶುಂಭಾಸುರನು ಆ ದಿವ್ಯ ತರುಣಿಯನ್ನು ನೋಡಿ ಬರಲು ಸುಗ್ರೀವನೆಂಬ ದೂತನನ್ನು ಕಳುಹಿಸಿದನು. ಅವನು ಹಿಮಾಚಲವನ್ನು ತಲುಪಿ ದೇವಿಯನ್ನು, ಎಲೆ ಸುಂದರಿಯೇ, ನೀನು ಯಾರು, ಒಬ್ಬಳೇ ಏಕೆ ಇಲ್ಲಿರುವೆ ಎಂದು ಕೇಳಿದನು. ಪಾರ್ವತಿಯು ತಾನು ವನಚಾರಿ ಎಂದು ತಿಳಿಸಿದಳು. ಸುಗ್ರೀವ ದೈತ್ಯನು, ನೀನು ಏಕಾಂಗಿಯಾಗಿರಬಾರದು, ನಾನು ಶುಂಭ ನಿಶುಂಭರೆಂಬ ಮಹಾವೀರರ ದೂತ, ನೀನು ಅವರ ಜೊತೆಯಲ್ಲಿ ಇರಲು ಯೋಗ್ಯಳಾದ ಶ್ರೀರತ್ನ, ನಾನು ನಿನ್ನ ಸೇವಕನಾಗಿರುವೆ, ದಯವಿಟ್ಟು ನನ್ನೊಡನೆ ಬಾ ಎಂದು ಕೇಳಿದನು. ಪಾರ್ವತಿಯು, ಅವರು ಮಹಾವೀರರು, ತ್ರಿಲೋಕಾಧಿಪತಿಗಳೂ ಆಗಿದ್ದರೇನೋ ನನ್ನೊಡನೆ ಯುದ್ಧಕ್ಕೆ ಬರಲಿ, ಯಾರು ನನ್ನನ್ನು ಗೆಲ್ಲುವರೋ ಅವರನ್ನು ವರಿಸುವೆ. ಶುಂಭ ನಿಶುಂಭರನ್ನು ಬೇಗನೆ ಇಲ್ಲಿಗೆ ಕರೆದುಕೊಂಡು ತಾ ಎಂದು ನುಡಿಯಲು ಸುಗ್ರೀವನಿಗೆ ಕೋಪ ಬಂದಿತು. ಹೆಣ್ಣೊಡನೆ ಯುದ್ಧವೇಕೆ, ನಾನೇ ನಿನ್ನನ್ನು ಅಲ್ಲಿಗೆ ಎಳೆದೊಯ್ಯುವೆ ಎಂದು ದರ್ಪದಿಂದ ಹೇಳಿದನು. ದೇವಿಯು, ಇದು ನನ್ನ ಪ್ರತಿಜ್ಞೆ, ನೀನೇ ಅವರನ್ನು ಇಲ್ಲಿಗೆ ಕರೆದು ತಾ ಎಂದು ಹೇಳಿ ಸುಗ್ರೀವನನ್ನು ಕಳುಹಿಸಿದಳು. ಸುಗ್ರೀವನು ಶುಂಭನಿಗೆ ನಡೆದ ಸಂಗತಿ ತಿಳಿಸಲು ಅವನು ಕ್ರೋಧದಿಂದ ತನ್ನ ಸೇನಾನಿ ಧೂಮ್ರಲೋಚನನನ್ನು ದೇವಿಯನ್ನು ಹಿಡಿದು ತರಲು ಕಳುಹಿಸಿದನು. ಧೂಮ್ರಲೋಚನನು ಸೇನಾಸಹಿತನಾಗಿ ಹಿಮಾಚಲವನ್ನು ತಲುಪಿದನು. ದೇವಿಯನ್ನು ಕಂಡು ಅಹಂಕಾರದಿಂದ ಶುಂಭ ಆಜ್ಞೆಯಂತೆ ನನ್ನೊಡನೆ ಬಾ ಎಂದು ಅಬ್ಬರಿಸಿದನು. ದೇವಿಯ ಹೂಂಕಾರದಿಂದಲೇ ಅವನು ಸುಟ್ಟು ಭಸ್ಮವಾದನು. ದೇವಿಯ ವಾಹನವಾದ ಸಿಂಹವೇ ಅವನ ಸೇನೆಯನ್ನು ಸೀಳಿ ಹಾಕಿತು. ಶುಂಭನಿಗೆ ಈ ವಿಷಯ ತಿಳಿದು ಚಾಮುಂಡರೆಂಬ ರಾಕ್ಷಸರನ್ನು ಹಿಮಾಚಲಕ್ಕೆ ಕಳುಹಿಸಿದನು. ಚಾಮುಂಡಿಯು ಹಿಮಾಚಲದ ಬಂಡೆಯೊಂದರ ಮೇಲೆ ಕುಳಿತಿದ್ದಳು. ಆಕೆ ಹೂಂಕರಿಸಿ ಧನುರ್ಬಾಣಧಾರಿಯಾಗಿ ಘೋರ ರೂಪ ತಾಳಿ ನಿಂತಳು. ಆಕೆಯು ರುಂಡಮಾಲೆ, ಚರ್ಮದ ವಸ್ತ್ರ, ವಿಕಾರ ರೂಪ ಧರಿಸಿ ಕಣ್ಣುಗಳಿಂದ ಕಿಡಿಕಾರುತ್ತಾ ಅಬ್ಬರಿಸಿ ಕಾಳಗಕ್ಕೆ ನಿಂತಳು. ದೇವಿಯು ತನ್ನ ಕೊಡಲಿಯಲ್ಲಿ ರಾಕ್ಷಸರನ್ನು ಕತ್ತರಿಸಿ ಹಾಕಿದಳು. ರಥ, ವಾಹನ, ಸೈನ್ಯಗಳನ್ನು ನಾಶ ಮಾಡಿದಳು. ರಾಕ್ಷಸರ ಎದೆಯ ಮೇಲೆ ಚಂಡಿದೇವಿ ನರ್ತಿಸಿ ಆರ್ಭಟಿಸಿದಳು. ಮಹಾಕಾಳಿಯನ್ನು ನೋಡಿದ ಚಂಡಾಸುರನು ಬಾಣಗಳ ಮಳೆ ಸುರಿದನು. ದೇವಿಯು ಅವನ ಶಿರವನ್ನು ತುಂಡರಿಸಿದಳು. ಮುಂಡಾಸುರನು ದೇವಿಯ ಮೇಲೆ ನುಗ್ಗಲು ಖಡ್ಗದಿಂದ ಅವನ ತಲೆ ಕತ್ತರಿಸಿ ತನ್ನ ಕೈಯಲ್ಲಿ ಹಿಡಿದು ನರ್ತಿಸಿದಳು. ಚಂಡಾಸುರನನ್ನು ಕೊಂದ ದೇವಿ ಚಂಡಿ ಎನಿಸಿದಳು. ಚಂಡಮುಂಡರನ್ನು ಸಂಹರಿಸಿ ಚಾಮುಂಡೇಶ್ವರಿ ಎಂಬ ಹೆಸರಿನಿಂದ ಸೂಚಿಸಲ್ಪಟ್ಟಳು. ದೇವತೆಗಳಿಗೆ ಸಂತಸವಾಯಿತು. ರಾಕ್ಷಸ ಕುಲವು ನಾಶವಾಯಿತು ಎಂಬಲ್ಲಿಗೆ ದೇವಿ ಮಹಾತ್ಮೆಯ 8ನೇ ಅಧ್ಯಾಯವು ಮುಗಿಯಿತು.